ಇವತ್ತು ನಾವು ಡೂ ಮತ್ತು ಮೇಕ್ ಇದರ ವ್ಯತ್ಯಾಸವನ್ನು ತಿಳಿಯೋಣ. ಡೂ ಅಂದರೆ ಮಾಡು, ಕೆಲಸ ಮಾಡು. ಡೂ ಎಂಬ ಪದವನ್ನು ಸಾಮಾನ್ಯವಾಗಿ ಈಗಾಗಲೇ ಇರುವ ಕೆಲಸಗಳು, ಕರ್ತವ್ಯಗಳು ಅಥವಾ ಚಟುವಟಿಕೆಗಳನ್ನು ವಿವರಿಸಲು ಬಳಸಲಾಗುತ್ತದೆ. ಇಲ್ಲಿ ಹೊಸದಾಗಿ ಏನನ್ನು ಸೃಷ್ಟಿಸುವುದಿಲ್ಲ, ಬದಲಿಗೆ ಒಂದು ಕ್ರಿಯೆಯನ್ನು ಪೂರೈಸಲಾಗುತ್ತದೆ. ಬಳಕೆ: ಮನೆ ಕೆಲಸ, ದೈನಂದಿನ ಚಟುವಟಿಕೆಗಳು ಅಥವಾ ಸಾಮಾನ್ಯ ಕೆಲಸಗಳು. ಡೂ ಹೋಮ್ವರ್ಕ್, ಮನೆ ಕೆಲಸ ಮಾಡು. ಡೂ ಎಕ್ಸಸೈಸ್, ವ್ಯಾಯಾಮ ಮಾಡು. ಡೂ ದ ಡಿಶಸ್, ಪಾತ್ರೆ ತೊಳೆಯುವುದು. ಡೂ ಎ ಜಾಬ್, ಕೆಲಸ ಮಾಡು. ಡೂ ಯುವರ್ ಬೆಸ್ಟ್, ನಿನ್ನ ಅತ್ಯುತ್ತಮ ಪ್ರಯತ್ನ ಮಾಡು. ಮೇಕ್ ಅಂದರೆ ತಯಾರಿಸು, ಸೃಷ್ಟಿಸು. ಮೇಕ್ ಎಂಬ ಪದವನ್ನು ಏನಾದರೂ ಹೊಸದಾಗಿ ಸೃಷ್ಟಿಸುವಾಗ, ನಿರ್ಮಿಸುವಾಗ ಅಥವಾ ತಯಾರಿಸುವಾಗ ಬಳಸಲಾಗುತ್ತದೆ. ಈ ಕ್ರಿಯೆಯ ಕೊನೆಯಲ್ಲಿ ಒಂದು ಫಲಿತಾಂಶ ಅಥವಾ ವಸ್ತು ನಮಗೆ ಸಿಗುತ್ತದೆ. ಬಳಕೆ: ಆಹಾರ ತಯಾರಿಕೆ, ಹೊಸ ವಸ್ತುಗಳ ಸೃಷ್ಟಿ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ. ಮೇಕ್ ಟೀ, ಕಾಫಿ, ಚಹಾ ಕಾಫಿ ತಯಾರಿಸು. ಮೇಕ್ ಎ ಕೇಕ್, ಕೇಕ್ ತಯಾರಿಸು, ಕೇಕ್ ಮಾಡು. ಮೇಕ್ ಎ ಡಿಸಿಷನ್, ನಿರ್ಧಾರ ಮಾಡು. ಮೇಕ್ ಎ ಮಿಸ್ಟೇಕ್, ತಪ್ಪು ಮಾಡು. ಮೇಕ್ ಬ್ರೇಕ್ಫಾಸ್ಟ್, ಉಪಹಾರ ತಯಾರಿಸು. ಮೇಕ್ ಎ ಫೋನ್ ಕಾಲ್, ಫೋನ್ ಮಾಡು. ಮೇಕ್ ಎ ಪ್ಲ್ಯಾನ್, ಒಂದು ಯೋಜನೆ ಮಾಡು. ಮೇಕ್ ಎ ನಾಯ್ಸ್, ಶಬ್ದ ಮಾಡು. ಡೂ ಎ ನಾಯ್ಸ್ ಅನ್ಲಿಕ್ಕೆ ಬರುವುದಿಲ್ಲ, ಡೂ ಎ ಪ್ಲ್ಯಾನ್ಸ್ ಅನ್ನಲಿಕ್ಕೆ ಬರುವುದಿಲ್ಲ. ಸೊ ನನಗೆ ಈಗ ಅನಿಸಿತು ನಿಮಗೆ ಡೂ ಮತ್ತು ಮೇಕನ್ನು ಎಲ್ಲಿ ಯೂಸ್ ಮಾಡಬೇಕಂತ ತಿಳಿಯಿತು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಇದೆ, ಮೇಕಿಗೆ ಪ್ರಿಪೇರ್ ಸಹ ಯೂಸ್ ಮಾಡ್ತೇವೆ ನಾವು. ಪ್ರಿಪೇರ್ ಅಂದರೆ ಸಿದ್ಧತೆ ಮಾಡು, ಗೆಟ್ ರೆಡಿ ಅಥವಾ ಅರೇಂಜ್. ಪ್ರಿಪೇರ್ ಫಾರ್ ಎಕ್ಸಾಮ್ಸ್, ಪರೀಕ್ಷೆಗೆ ಸಿದ್ಧತೆ ಮಾಡು. ಪ್ರಿಪೇರ್ ಎ ಸ್ಪೀಚ್, ಭಾಷಣ ಸಿದ್ಧಪಡಿಸು. ಪ್ರಿಪೇರ್ ಡಿನ್ನರ್, ರಾತ್ರಿಯ ಊಟ ಸಿದ್ಧಪಡಿಸು.